ಕೊನೆಗೊಂದಿನ ನಾವು ಉಪಾಯ ಮಾಡಿ ಅವನ್ ಮಾಡೋ ಹಾಗೆ ನಮ್ಮ ಕಡೆ ಇರೋ 50 ಜನರನ್ನ ಅವನ ಗುಂಪಲ್ಲಿ ಸೇರಿಸಿದ್ವಿ. ಅದಾದ ಮೇಲೆ ಒಂದಿನ ಒಂದು ಇನ್ಫಾರ್ಮೇಶನ್ ಬಂತು. ತಂದೆ ತಾಯಿ ಶ್ರಾದ್ದ ಮಾಡೋದಕ್ಕೆ ಫತೇಪುರ ಹೋಗ್ತಾ ಇದ್ದಾನೆ ಸರ್. ಈ ಟೈಮಲ್ಲಿ ಅವನ ಜೊತೆ ತುಂಬ ಕಡಿಮೆ ಹುಡುಗಿರ್ತಾರೆ ಸರ್. ಈ ಟೈಮ್ ಬಿಟ್ಟರೆ ಅವನನ್ನು ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ ಸರ್. ಪ್ಲ್ಯಾನ್ ಪ್ರಕಾರ ಮಾರನೇ ದಿನ ಬೆಳಿಗ್ಗೆ ನಮ್ಮ ಟೀಮ್ 4 ಗಂಟೆಗೆ ಫತೇಪುರಕ್ಕೆ ಹೊರಟ್ವಿ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ನಮ್ಮ ತಂಡದ ಅಷ್ಟು ಜನನ ಸಾಯಿಸಿ ನೇತಾಕಿದ್ರು. ಅವನ್ನ ಹಳ್ಳ ತೋಡಿ ಹಿರಿಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಅವನಲ್ಲೇ ನಮಗೆ ಸಮಾಧಿ ಕಟ್ಟಿ ರೆಡಿಯಾಗಿ ನಿಂತಿದ್ದ. ನಮ್ಮ ಒಬ್ಬ ಆಫೀಸರ್ನ ಬದುಕಿಸಿದ್ದ. ಕರುಣೆಯಿಂದ ಅಂತೂ ಅಲ್ಲ, ಅವನ ತಂಟೆಗೆ ಹೋದರೆ ಪರಿಣಾಮ ಏನಾಗುತ್ತೆ ಅಂತ ತಿಳಿಸೋದಕ್ಕೆ. ಅವನನ್ನು ಅಟ್ಲೀಸ್ಟ್ ಬದುಕಿಸ್ಕೊಳ್ಳೋಣ ಅಂದ್ಕೊಂಡ್ವಿ. ಅಷ್ಟರಲ್ಲೇ ಪ್ರಸಾದ್ ಇವನ್ನು ಮಾತ್ರ ಏನು ಮಾಡಬೇಡಿ ಪ್ಲೀಸ್. ಹೊತ್ತು ಕೈ ಹಾಕೋಕ್ಕೂ ಮುಂಚೆ ವಿಷ ಇಲ್ದರ ಮಾತ್ರನ ಜೇಬಲ್ಲಿ ಇಟ್ಕೊಂಡಿರ್ಬೇಕು.